ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಇಂಗ್ಲೀಷ್ ಕಾನ್ವರ್ಸೇಷನ್ ಪ್ರಾಕ್ಟೀಸ್ನಲ್ಲಿ ಇದು ಪಾರ್ಟ್ 10. ನೀವೇನಾದರೂ ನನ್ನ ವೀಡಿಯೋಸ್ನ ಹೊಸದಾಗಿ ನೋಡ್ತಿದ್ರೆ, ಹಳೆಯ ಕ್ಲಾಸಸ್ನ ನೋಡಿಲ್ಲ ಅಂದರೆ ಹೋಗಿ ಆ ಎಲ್ಲ ಕ್ಲಾಸಸ್ನ ನೋಡಿ, ಗ್ರಾಮರ್ ಕ್ಲಾಸಸ್ ನೋಡಿ. ಆಗ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ನಾನು ಏನು ಮಾಡ್ತಾ ಇದ್ದೀನಿ ಅನ್ನೋದು. ಸೊ ನೀವು ನನ್ನ ಹಳೆಯ ಎಲ್ಲ ಕ್ಲಾಸ್ ನೋಡಬೇಕಂದ್ರೆ ಕೆಳಗಡೆ ನನ್ನ ಚಾನಲ್ ನೇಮ್ ಮೇಲೆ ಕ್ಲಿಕ್ ಮಾಡಿ ಪ್ಲೇಲಿಸ್ಟ್ ಓಪನ್ ಮಾಡಿ, ಅಲ್ಲೆಲ್ಲ ವೀಡಿಯೋಸ್ ಸಿಗುತ್ತೆ ನಿಮಗೆ. ಓಕೆ, ಲೆಟ್ಸ್ ಸ್ಟಾರ್ಟ್ ವಿತ್ ದ ಫಸ್ಟ್ ಒನ್. ನೀನು ಇಷ್ಟೊತ್ತವರೆಗೂ ಎಲ್ಲಿದ್ದೆ? ವೇರ್ ಹ್ಯಾವ್ ಯು ಬಿನ್ ಅಂಟಿಲ್ ನಾವ್? ನಾನು ನನ್ನ ಫ್ರೆಂಡ್ ಜೊತೆ ಫೋನಲ್ಲಿ ಮಾತಾಡ್ತಾ ಇದ್ದೆ. ಐ ವಾಸ್ ಜಸ್ಟ್ ಟಾಕಿಂಗ್ ವಿತ್ ಮೈ ಫ್ರೆಂಡ್ ಆನ್ ದ ಫೋನ್. ಸೊ ನೋಡಿ, ಯಾವಾಗಲೂ ಇನ್ ದ ಫೋನ್ ಅನ್ಬಾರ್ದು, ಆನ್ ದ ಫೋನ್ ಅನ್ಬೇಕು. ನೆಟ್ವರ್ಕ್, ಇಂಟರ್ನೆಟ್, ವೆಬ್ಸೈಟ್, ಟಿವಿ, ರೇಡಿಯೋ ಇವುಗಳ ಜೊತೆ ಆನ್ ಅನ್ನೋ ಪ್ರಿಪೋಸಿಷನ್ ಯೂಸ್ ಮಾಡಬೇಕು, ನೆನ್ಪಿಟ್ಕೊಳ್ಳಿ. ಯಾರದು? ಹೂ ವಾಸ್ ದ್ಯಾಟ್? ಅವನು ನನ್ನ ಹಳೆಯ ಸ್ಕೂಲ್ ಫ್ರೆಂಡ್ಸ್ಗಳಲ್ಲಿ ಒಬ್ಬ. ಅದೇ, ನನಗೆ ತುಂಬ ಜನ ಹಳೆಯ ಫ್ರೆಂಡ್ಸ್ ಇದ್ದಾರೆ. ಇವತ್ತು ಒಬ್ಬರ ಜೊತೆ ಮಾತಾಡ್ತಾ ಇದ್ದೆ. ಹಿ ಈಸ್ ಒನ್ ಆಫ್ ಮೈ ಓಲ್ಡ್ ಫ್ರೆಂಡ್ಸ್ ಫ್ರಮ್ ಸ್ಕೂಲ್. ಸೊ ಇಲ್ಲಿ ಫ್ರಮ್ ಸ್ಕೂಲ್ ಅಂದರೆ ಅರ್ಥ ಸ್ಕೂಲಲ್ಲಿ ಇದ್ದಂಥ ಫ್ರೆಂಡ್ ಅಂತಾನೆ. ನೀವು ಅದಕ್ಕೆ ಲಾಂಗ್ ಸೆಂಟೆನ್ಸ್ ಮಾಡಬೇಕಾಗಿಲ್ಲ. ಫ್ರಮ್ ಸ್ಕೂಲ್ ಅಂದರೆ ಅರ್ಥ ಆಗೋಗ್ಬಿಡುತ್ತೆ, ಅಂದರೆ ಅಲ್ಲಿ ಮೀಟ್ ಆಗಿದ್ದು ಅಂತ. ಆ್ಯಂಡ್ ಫ್ರಮ್ ಕಾಲೇಜ್ ಅನ್ಬೋದು, ಫ್ರಮ್ ಮೈಸೂರು ಅನ್ಬೋದು. ಅಂದರೆ ಅವರ ಜಾಗ ಹೇಳೋದಕ್ಕೆ ನೀವು ಫ್ರಮ್ ಯೂಸ್ ಮಾಡ್ಬೋದು, ರೈಟ್? ಅವನಿರೋದೆಲ್ಲಿ? ವೇರ್ ಡಸ್ ಹಿ ಲಿವ್? ಸೊ ನಾವು ಕನ್ನಡದಲ್ಲಿ ಕೇಳೋವಾಗ ಅದೇ ರೀತಿ ಕೇಳ್ತೀವಲ್ವಾ? ಸೊ ನಾನು ಮತ್ತೆ ಹೇಳ್ತೀನಿ, ನೀವು ಯಾವಾಗಲೂ ಕೂಡ ಕನ್ನಡ ಟು ಇಂಗ್ಲೀಷ್ ಪ್ರತಿ ವರ್ಡ್ನ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಲಿಟ್ರಲ್ ಆಗಿ ಟ್ರೈ ಮಾಡಬೇಡಿ. ಸೇಮ್ ಐಡಿಯಾ ಇದೆಯಾ ಅನ್ನೋದನ್ನು ನೋಡಿ. ಇಲ್ಲೂ ಕೂಡ ಅಷ್ಟೇ, ಕನ್ನಡದಲ್ಲಿ ಏನು ಮೀನಿಂಗ್ ಕೊಡ್ತಿದೆಯೋ ಇಂಗ್ಲೀಷ್ನಲ್ಲೂ ಅದೇ ಮೀನಿಂಗ್ ಕೊಡ್ತಿದೆಯಾ ಅನ್ನೋದನ್ನು ಅಷ್ಟೇ ಮಾತ್ರ ನೀವು ನೋಡಬೇಕು, ವರ್ಡ್ಸ್ನ ನೋಡಬೇಡಿ. ಅವನು 5 ವರ್ಷ ಡೆಲ್ಲಿಯಲ್ಲಿದ್ದ, ಈಗ ಬೆಂಗಳೂರಿನಲ್ಲಿ ಇದ್ದಾನೆ. ಸೊ ಟ್ರೈ ಮಾಡಿ ಈ ಸೆಂಟೆನ್ಸ್. He lived in Delhi for 5 years and is currently living in Bangalore. ಸೊ 5 ವರ್ಷ ಡೆಲ್ಲಿಲಿ ಇದ್ದ ಅಂದರೆ ಏನು? ಅಲ್ಲಿ ವಾಸವಾಗಿದ್ದ ಅಂತ ಅಲ್ವಾ? ಸೊ ಅದನ್ನು ಸಿಂಪಲ್ ಪಾಸ್ಟ್ನಲ್ಲಿ ಹೇಳ್ತೀವಿ. ಹಿ ಲಿವ್ಡ್ ಆ್ಯಂಡ್ ಹಿ ಈಸ್ ಅನ್ಬೇಕಾಗಿಲ್ಲ, ಆ್ಯಂಡ್ ಈಸ್ ಕರೆಂಟ್ಲಿ ಲಿವಿಂಗ್ ಇನ್ ಬ್ಯಾಂಗ್ಳೂರ್. ಅವನು ಬೆಂಗಳೂರಿಗೆ ಯಾವಾಗ ಬಂದ ಅಂದರೆ ಯಾವಾಗ ಮೂವ್ ಆದ, ಶಿಫ್ಟ್ ಆದ, ಆ ರೀತಿ ಕೇಳ್ತಿದ್ದೀವಿ. ವೆನ್ ಡಿಡ್ ಹಿ ಮೂವ್ ಟು ಬ್ಯಾಂಗ್ಳೂರ್? ಜಸ್ಟ್ 1 ತಿಂಗಳ ಹಿಂದೆ, ಜಸ್ಟ್ ಅ ಮಂತ್ ಅಗೋ. ಅವನು ಡೆಲ್ಲಿಗೆ ವಾಪಸ್ ಹೋಗಲಿದ್ದಾನಾ? ಇಸ್ ಹಿ ಗೋಯಿಂಗ್ ಟು ಗೋ ಬ್ಯಾಕ್ ಟು ಡೆಲ್ಲಿ? ಸೊ ನಾನು ನಿಮಗೆ ಸ್ಟ್ರಕ್ಚರ್ ಹೇಳ್ಕೊಟ್ಟಿದ್ದೆ, ನೆನಪಿದೆಯಾ? ಗೋಯಿಂಗ್ ಟು ಪ್ಲಸ್ ಬೇಸ್ ವರ್ಬ್. ಹಳೆಯ ವಿಡಿಯೋಸ್ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಇಲ್ಲ, ಅವನು ಇನ್ನು ಮುಂದೆ ಇಲ್ಲೇ ಇರಲಿದ್ದಾನೆ ಅಂದರೆ ಆಲ್ರೆಡಿ ಅವನು ಪ್ಲಾನ್ ಮಾಡಿದ್ದಾನೆ ಇರೋದಕ್ಕೆ. ನೋ, ಹಿ ಈಸ್ ಗೋಯಿಂಗ್ ಟು ಬಿ ಹಿಯರ್ ಫಾರ್ ಎವರ್. ಅದೇ ಹೇಳ್ತೀಯಾ? ಹೌ ಡು ಯು ಸೇ ದ್ಯಾಟ್? ಅಂದರೆ ನನಗೆ ಗೊತ್ತಿಲ್ಲ ನೀನು ಎಷ್ಟು ಶೋರ್ ಆಗಿದೆಯಾ, ಆದ್ದರಿಂದ ನಾನು ವುಡ್ ಯೂಸ್ ಮಾಡ್ತಾ ಇದ್ದೀನಿ. ಹಳೆಯ ಕ್ಲಾಸಸ್ ನೋಡಿ, ನಿಮಗೆ ವುಡ್ ಬಗ್ಗೆನೂ ಗೊತ್ತಾಗುತ್ತೆ. ಅವನು ಇಲ್ಲೇ ಒಂದು ದೊಡ್ಡ ಮನೇನ ತಗೊಂಡಿದ್ದಾನೆ. ಬಿಕಾಸ್ ಹಿ ಹ್ಯಾಸ್ ಆಲ್ರೆಡಿ ಬಾಟ್ ಅ ಮ್ಯಾನ್ಷನ್ ಹಿಯರ್ ಇನ್ ಬ್ಯಾಂಗ್ಳೂರ್. ಮ್ಯಾನ್ಷನ್ ಅಂದರೆ ದೊಡ್ಡದಾದಂತಹ ಬಂಗ್ಲೆ. ನೀನು ಅವನ್ನ ಮೀಟ್ ಆಗಲ್ವಾ? ದೆನ್ ಡೋಂಟ್ ಯು ವಾಂಟ್ ಟು ಮೀಟ್ ಹಿಮ್? ಆಗ್ತೀನಿ, ನಾನು ಅವನ ನಾಳೆ ಅವನ ಮನೆಯಲ್ಲಿ ಮೀಟ್ ಆಗ್ತಾ ಇದ್ದೀನಿ. ಐ ಡೂ. ಐ ಮೀಟಿಂಗ್ ಹಿಮ್ ಟುಮಾರೋ ಅಟ್ ಹಿಸ್ ಹೌಸ್. ಸೊ ಇಲ್ಲಿ ನೋಡಿ, ಐ ಆಮ್ ಮೀಟಿಂಗ್ ಹಿಮ್ ಟುಮಾರೋ ಅಂತ ಇದೆ. ಸೊ ಇದು ಫ್ಯೂಚರ್ ಆದರೂ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ನಲ್ಲಿ ಹೇಳ್ತಿದ್ದೀವಿ. ಎಂಥ ಆ್ಯಕ್ಷನ್ ಅಂದರೆ ತುಂಬ ನಿಯರ್ ಫ್ಯೂಚರ್ನಲ್ಲಿ ಇರೋದು, ಆ್ಯಂಡ್ ನಾವು ಅದನ್ನು ಮಾಡೇ ಮಾಡ್ತೀವಿ ಅಂತ ಆಲ್ರೆಡಿ ಪ್ಲಾನ್ ಮಾಡಿಟ್ಕೊಂಡಿದ್ರೆ ಅದನ್ನು ನೀವು ಪ್ರೆಸೆಂಟ್ ಕಂಟಿನ್ಯೂಸ್ನಲ್ಲಿ ಈ ಥರ ಹೇಳ್ಬಹುದು. ಇದು ಕೂಡ ಆಪ್ಷನ್ ಇದೆ. ಸೊ ಈಗ ನಾನು ಇಂಗ್ಲೀಷ್ ಡೈಲಾಗ್ಸ್ನ ಹೇಳ್ತೀನಿ. ನಾನು ಹೇಳಿದ ಮೇಲೆ ನೀವು ರಿಪೀಟ್ ಮಾಡಿ ಜೋರಾಗಿ. ವೇರ್ ಹ್ಯಾವ್ ಯು ಬಿನ್ ಅಂಟಿಲ್ ನಾವ್? I was just talking with my friend on the phone. Who was that? He's one of my old friends from school. Where does he live? He lived in Delhi for 5 years and is currently living in Bangalore.
When did he move to Bangalore? Just a month ago. Is he going to go back to Delhi? No, he's going to be here forever. How do you say that? Because he has recently bought a mansion here in Bangalore. Then don't you want to meet him? I do. I am meeting him tomorrow at his house. Okay, ಈಗ next one. ಅಪ್ಪ, ನಾನು ನನ್ನ ಫೋನ್ ಕಳ್ಕೊಂಡೆ. Dad, I lost my phone. ಏನು, ಎಲ್ಲಿ ಕಳ್ಕೊಂಡೆ? What? Where did you lose it? ನಾನು ಕ್ಲಾಸಿಂದ ಹೊರಗೆ ಹೋದಾಗ ಬ್ಯಾಗ್ನಲ್ಲಿ ಇಟ್ಟಿದ್ದೆ. I kept it in my bag when I was away from the class. ಸೊ ಇಲ್ಲಿ ಅವೇ ಫ್ರಮ್ ದ ಕ್ಲಾಸ್ ಅಂದ್ರೇನೆ ಅರ್ಥ ಕ್ಲಾಸಿಂದ ಹೊರಗೆ ಹೋಗಿರೋದು, ಅಂದರೆ ಕ್ಲಾಸ್ನಲ್ಲಿ ಇಲ್ಲದೆ ಇರೋದು. ನಾನು ವಾಪಸ್ ಬಂದಾಗ ಅದು ಇರಲಿಲ್ಲ. ಬಟ್ ಇಟ್ ವಾಸ್ ಗಾನ್ ವೆನ್ ಐ ಗಾಟ್ ಬ್ಯಾಕ್. ಸೊ ಇಲ್ಲಿ ಗಾನ್ ಅನ್ನೋದು ಅಡ್ಜೆಕ್ಟಿವ್ ಆಗಿ ಯೂಸ್ ಮಾಡ್ಕೊಂಡಿದೀವಿ. ಅದನ್ನ ಜವಾಬ್ದಾರಿಯಿಂದ ಇಟ್ಕೊಳ್ಬೇಕಾಗಿತ್ತು. ಇಟ್ ವಾಸ್ ಯುವರ್ ರೆಸ್ಪಾನ್ಸಿಬಿಲಿಟಿ ಟು ಟೇಕ್ ಕೇರ್ ಆಫ್ ಇಟ್. ಈಗೊಂದು ಹೊಸದು ಕೊಡಿಸ್ತೀರಾ? ನಾವು ವಿಲ್ ಯು ಗೆಟ್ ಮಿ ಅ ನ್ಯೂ ಒನ್? ಇಲ್ವೇ ಇಲ್ಲ, ನಾನು ಈಗಾಗಲೇ ಕೊಡಿಸಿದ್ದೀನಿ. ನೋ ವೇ, ಐ ಆಲ್ರೆಡಿ ಗಾಟ್ ಯು ಒನ್. ನೀನು ಅದನ್ನ ಕಳ್ಕೊಂಡೆ ಅಷ್ಟೇ. ಯು ಲಾಸ್ಟ್ ಇಟ್, ದಟ್ಸ್ ಇಟ್. ನಾನೀಗ ಫೋನ್ ಇಲ್ಲದೆ ಏನು ಮಾಡಬೇಕು? ವಾಟ್ ಆಮ್ ಐ ಗೋಯಿಂಗ್ ಟು ಡೂ ವಿದೌಟ್ ದ ಫೋನ್ ನೌ? ನೀನು ಅದನ್ನು ತುಂಬ ಲೇಟಾಗಿ ಯೋಚನೆ ಮಾಡ್ತಾ ಇದೆಯಾ? ವೆಲ್, ಯು ಟೂ ಲೇಟ್ ಟು ಥಿಂಕ್ ಅಬೌಟ್ ದ್ಯಾಟ್. ಸೊ ನೀವಿಲ್ಲಿ ಲಾಜಿಕ್ ನೋಡಬೇಡಿ, ಜಸ್ಟ್ ಇಂಗ್ಲೀಷ್ ಸೆಂಟೆನ್ಸ್ನ ಅಬ್ಸರ್ವ್ ಮಾಡಿ, ಹೇಗೆ ಹೇಳ್ತಾರೆ ಇಂಗ್ಲೀಷ್ನಲ್ಲಿ ಅವುಗಳನ್ನ ಅಂತ ಅಷ್ಟೇ. ರೈಟ್? ಸೊ ಈಗ ನಾನು ಹೇಳ್ತೀನಿ, ನೀವು ರಿಪೀಟ್ ಮಾಡಬೇಕು. Dad, I lost my phone. What? Where did you lose it? I kept it in my bag when I was away from the class. But it was gone when I got back. It was your responsibility to take care of it. Now, will you get me a new one? No way, I already got you one. And you lost it, that's it. What am I going to do without the phone now? Well, you're too late to think about that. ಸೊ ರೈಟ್, ಅರ್ಥ ಆಯ್ತಲ್ಲ? ವಿಡಿಯೋನ ರಿಪೀಟೆಡ್ ಆಗಿ ನೋಡಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಎಲ್ಲ ಹಳೆಯ ಕಾನ್ವರ್ಸೇಷನ್ನ ಪ್ರಾಕ್ಟೀಸ್ ಮಾಡ್ತಾ ಇರಿ ಡೈಲಿ. ಸೊ ನೀವು ಎಲ್ಲ ಪ್ರತಿ ವಿಡಿಯೋಸ್ನ ರಿಪೀಟೆಡ್ ಆಗಿ ನೋಡಿ, ರಿಪೀಟೆಡ್ ಆಗಿ ಪ್ರಾಕ್ಟೀಸ್ ಮಾಡಿ. ತುಂಬ ಸಿಚುವೇಶನಲ್ಲಿ ಸೇಮ್ ಸೆಂಟೆನ್ಸ್ಗಳನ್ನ ಹೇಳೋ ಪರಿಸ್ಥಿತಿ ಬರುತ್ತೆ. ಆಗ ನೀವು ಇದೇ ಸೆಂಟೆನ್ಸ್ಗಳನ್ನ ಯೂಸ್ ಮಾಡಿಕೊಂಡ್ರೆ ಮುಗೀತು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.